ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೇಂದ್ರದ ಬಿಜೆಪಿ ಸರ್ಕಾರದ ದ್ವೇಷ ರಾಜಕಾರಣ ಮತ್ತು ತನಿಖಾ ಸಂಸ್ಥೆಗಳ ದುರ್ಬಳಕೆ ವಿರುದ್ಧ ಬೃಹತ್ ಪ್ರತಿಭಟನೆ. ಅಖಂಡ ಬಳ್ಳಾರಿ ಜಿಲ್ಲೆಯ ಸಂಸದರಾದ ಇ ತುಕಾರಾಂ ರವರು ಮತ್ತು ಸಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅನ್ನಪೂರ್ಣ ಇ ತುಕಾರಾಂ ರವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ಪ್ರತಿಭಟನೆಯಲ್ಲಿ ಪಕ್ಷದ ನೂರಾರು ಗಣ್ಯರು, ಸಾವಿರಾರು ಕಾರ್ಯಕರ್ತರು ಭಾಗಿ. ಕೇಂದ್ರ ಸರ್ಕಾರದ ಮಲಕರಣ ಧೋರಣೆ ವಿರುದ್ಧ ಕೇಂದ್ರ ಸರ್ಕಾರಕ್ಕೆ ತೋರುತ್ತಿರುವ ಕೇಂದ್ರ ಸರ್ಕಾರಕ್ಕೆ ತೋರುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಯುವಕರ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಯುವಕರ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಕಾರ್ಮಿಕರ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ರೈತರ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಕಾರ್ಮಿಕರ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಡೌನ್ ಡೌನ್ ಬಿಜೆಪಿ ಡೌನ್ ಡೌನ್ ಬಿಜೆಪಿ ಡೌನ್ ಡೌನ್ ಬಿಜೆಪಿ ಡೌನ್ ಡೌನ್ ಬಿಜೆಪಿ ಬೇಕು 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 ಬಡವರನ್ನ ಕಸಿತಿರುವ ಬಿಜೆಪಿ ಸರ್ಕಾರಕ್ಕೆ ಬಡವರನ್ನ ಕಸಿತಿರುವ ಬಿಜೆಪಿ ಸರ್ಕಾರಕ್ಕೆ ಬಡವರನ್ನ ಕಸಿತಿರುವ ಬಿಜೆಪಿ ಸರ್ಕಾರಕ್ಕೆ ಬೇಕು 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 ಬೇಕು. ಇವತ್ತು ತ್ಯಾಗ ಬಲಿದಾನ ಮಾಡಿ ನಮ್ಮ ಸ್ವತಂತ್ರ ಭಾರತ ಆಗ್ಬೇಕು. ಬ್ರಿಟಿಷರಿಂದ ನಾವು ಈ ಒಂದು ಗುಲಾಮಗಿರಿಯನ್ನ ತೊಡೆದಾಕ್ಬೇಕು ಅಂತಂತೇಳಿ ಎಲ್ಲ ಹಿರಿಯರು, ಅಂದಿನ ಎಲ್ಲ ಹಿರಿಯರು, ಇವತ್ತು ಮಹಾತ್ಮ ಗಾಂಧಿಯವರು ಸೇರಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಸೇರಿ, ಸುಭಾಷ್ ಚಂದ್ರ ಬೋಸ್ ಅವರು ಸೇರಿ ಅನೇಕ ನಾಯಕರು ನಮ್ಮ ದೇಶವನ್ನು, ಸ್ವತಂತ್ರ ಭಾರತ ದೇಶವನ್ನ ಮಾಡಬೇಕು, ನಮ್ದೇ ಆದಂತ ಒಂದು ಸಂವಿಧಾನವನ್ನು ರಚನೆಯನ್ನು ಮಾಡಬೇಕು, ರಚನೆ ಮಾಡಿ ಆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ಮಾಡಬೇಕು ಅಂತ ಇತ್ತು. ಆ ನಿಟ್ಟಿನಲ್ಲಿ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡ್ತೀವಿ, ಗಣರಾಜ್ಯೋತ್ಸವವನ್ನು ಕೂಡ ನಾವೆಲ್ಲ ಮಾಡ್ತೀವಿ. ಇವತ್ತು ಸ್ವಾತಂತ್ರ್ಯ ಬಂದು 78 ವರ್ಷ ಆಗಿದೆ. ಅದರಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ್ಲೂ ಬಂದಿದೆ. 20 ಅಂಶಗಳ ಕಾರ್ಯಕ್ರಮದಲ್ಲಿ ದೇಶನ ಹಿಂಗ್ ಮುನ್ನಡೆಸಬೇಕು, ರೈತರಿಗೆ ಈ ತರ ಅನುಕೂಲ ಮಾಡಬೇಕು, ಕಾರ್ಮಿಕರಿಗೆ ಈ ತರ ಅನುಕೂಲ ಮಾಡಬೇಕು, ಜನರಿಗೆ ಬಂದಂತ ತೆರಿಗೆ ದುಡ್ಡನ್ನ ಬಜೆಟ್ ಮೂಲಕ ಮಂಡನೆ ಮಾಡಿ ಭವಿಷ್ಯವನ್ನು ರೂಪಿಸಬೇಕು. ರೂಪಿಸಿ ಇಡೀ ಪ್ರಪಂಚದಲ್ಲಿ 196 ರಾಷ್ಟ್ರಗಳಲ್ಲಿ ಇವತ್ತು ಎಲ್ಲಾ ಸಕಲ ಸಂಪನ್ಮೂಲ ಒಂದಿಗೆ ನಮ್ಮ ರಾಷ್ಟ್ರವನ್ನು ಮೊದಲನೇ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂತೇಳಿ ಒಂದು ಕನಸನ್ನು ಕಂಡಿದ್ರು ನಮ್ಮೆಲ್ಲ ನಾಯಕರು. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಜವಾಹರ್ಲಾಲ್ ಅವರು ಹಿಡ್ಕೊಂಡು, ಇಂದಿರಾ ಗಾಂಧಿ ಅವ್ರನ್ನ ಹಿಡ್ಕೊಂಡು, ಜೊತೆಗೆ ರಾಜೀವ್ ಗಾಂಧಿ ಹಿಡ್ಕೊಂಡು, ಪಿ ವಿ ನರಸಿಂಹರಾವ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ಹಿಡ್ಕೊಂಡು, ಮನಮೋಹನ್ ಸಿಂಗ್ ಅವ್ರ ಮಟ್ಟ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಜನಪರವಾದ ಕಾರ್ಯಕ್ರಮಗಳನ್ನೆಲ್ಲ ಕೊಟ್ಟಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂಗೆ ಇತಿಹಾಸ ಮರೆತರು ಯಾರು ಇತಿಹಾಸ ಸೃಷ್ಟಿಸಲಾರು. ಆ ಇತಿಹಾಸವನ್ನು ಚೆನ್ನಾಗಿ ಕೆಲ್ಸತ್ತಲ್ಲ, ಇದು ಸಣ್ಣಪ್ಪನ ಹಂಗೆ ಚೆನ್ನಾಗೈತಿಲ್ಲ. ಶೇಖರಿ ಬೇಸದ್ನೇ ಹತ್ರ ಬಸ್ಕೇರಿ ಚೆನ್ನಾಗಿ ಕೆಲ್ಸತ್ತಲ್ಲ. ರೈಟ್. ಇವತ್ತು ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂಗೆ ಇತಿಹಾಸವನ್ನು ಇಟ್ಕೊಂಡು ಇತಿಹಾಸ ಸೃಷ್ಟಿ ಮಾಡ್ಬೇಕು ಅಂತೇಳಿ. ಯಾಕಂದ್ರೆ ಅಧಿಕಾರ ಯಾರಿಗೂ ಶಾಶ್ವತವಲ್ಲ, ಈ ಉಸಿರು ಕೂಡ ಶಾಶ್ವತವಲ್ಲ. ಆದ್ರೆ ಕಾಂಗ್ರೆಸ್ ಸರ್ಕಾರ ಯಾವಾಗ ಆಡಳಿತ ಮಾಡಿದ್ರೆ ಕೇಂದ್ರ ರಾಜ್ಯದಲ್ಲಿ ಉಸಿರು ಬಿಡ್ತಕ್ಕಂತ ಜೊತೆಗೆ ಉಸಿರಲ್ಲಿ ಕೂಡ ಹೆಸರಿರ್ತಕ್ಕಂತ ಒಂದು ಕೆಲಸ ಮಾಡಿದೆ ಅಂತ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸತ್ಯನಪ್ಪ, ಇದರಲ್ಲಿ ಏನೇನ್ ನಾವು ಮಾತುಗಳನ್ನ ಕೊಟ್ಟಿದ್ವಿ, ಏನೇನು ಪ್ರಣಾಳಿಕೆಗಳನ್ನು ಹೇಳಿದ್ವಿ, ಅದನ್ನ ಚಾಚಿ ತಪ್ಪದೆ ಇವತ್ತು ದೇಶವನ್ನ ಮುನ್ನಡೆಸ್ಕೊಂಡು ಬಂದಿದ್ವಿ ಎಲ್ಲರೂ ಕೂಡ. ಇದರಿಂದನೇ ನಾವು ಇವತ್ತು ಇತಿಹಾಸವನ್ನು ನೆನೆಸಬೇಕಾಗಿದೆ. ನಾವೆಲ್ಲ ಕೂಡ ಬಹಳಷ್ಟು ಜನ ಇವತ್ತು ನಾನು ಕೂಡ ಸೇರಿ ನಾವು ಕೂಡ ಕೆಂಚಾಳ ಉಂಡಿದ್ದಾರೆ. ಕರೆಕ್ಟ್ ಏನಪ್ಪಾ? ಕೆಂಚಾಳ ಉಂಡಿದ್ದಾರೆ. ಸ್ವಾತಂತ್ರ್ಯ ಬಂದಾಗ ಕೇವಲ 4 ಅಣೆಕಟ್ಟುಗಳು ಇದ್ವು. ಇವತ್ತು ಸುಮಾರು 32 ಅಣೆಕಟ್ಟುಗಳಾಗಿದೆ. ದೊಡ್ಡ ಅಣೆಕಟ್ಟುಗಳೆಲ್ಲ ಆಗಿರ್ತಕ್ಕಂಥದ್ದು ಎಲ್ಲದೂ ಸೇರಿ ನಮ್ದು ತುಂಗಾಭದ್ರಾ ಜೊತೆಗೆ ನಾರೆಲ್ಲ ಸೇರಿಬಿಟ್ಟು ಎಲ್ಲ ಸೇರಿದ್ರೆ ಸುಮಾರು 42 ಅಣೆಕಟ್ಟುಗಳು ಆಗಿದಾವೆ. ಇದೆಲ್ಲ ಕಂಪ್ಲೀಟ್ ಆಗಿ ದೊಡ್ಡ ಅಣೆಕಟ್ಟುಗಳೆಲ್ಲ ಸೇರಿಬಿಟ್ಟು ಇವತ್ತು ಅನೇಕ ಇಂಡಸ್ಟ್ರಿಗಳು ಬಂದಿದ್ದಾವೆ. ಇವತ್ತು ಲಕ್ಷಾಂತರ ಕೋಟ್ಯಾಂತರ ಎಕರೆಗೆ ಇವತ್ತು ನೀರು ಕೊಡ್ತಕ್ಕಂತ ಒಂದು ಕೆಲಸ ಕೂಡ ಇವತ್ತೆಲ್ಲ ಆಗಿರ್ತಕ್ಕಂಥದ್ದು. ಅದು ಮಾಡಿದ್ರಿಂದಲೇ ಇವತ್ತು ನಾವು 3 ಹೊತ್ತು ಊಟ ಮಾಡಿ
ಹೊರದೇಶಕ್ಕೆ ಅಕ್ಕಿ ಎಕ್ಸ್ಪೋರ್ಟ್ ಮಾಡ್ತಕ್ಕಂತ ಕಾರ್ಯಕ್ರಮ ಕೊಟ್ರೆ ನಮ್ ಕಾಂಗ್ರೆಸ್ ಅಂತ ವೆಹಿಕಲ್ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಬಹಳ ಜನ ಬಡವರು ಇಲ್ಲೆಲ್ಲರೂ ಕೂಡ ನಾವೆಲ್ಲ ಅದೀವಿ. ನಾನು ಬಡ ಜನ ರೈತನ ಮಗನೇ. ಇವತ್ತಿನ ದಿನ ಇಂದಿರಾ ಗಾಂಧಿ ಅವರು, ದಿವಂಗತ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಮೇಡಮ್ ತಾಯಿಯವರು ಇವತ್ತು ಉಳುವವನೇ ಒಡೆಯ ಕಾರ್ಯಕ್ರಮ ಬಂದ್ರು. ಯಾವತ್ತು ವಿಲಾಸಿ ಜೀವನಕ್ಕೆ ಏನ್ ದೊಡ್ಡ ದೊಡ್ಡ ಜಮೀನು ಇಟ್ಕೊಂಡಿದ್ರಲ್ಲ ಅದನ್ನ 3 ಎಕರೆ 5 ಎಕರೆ ಇವತ್ತು ಉಳುವವನೇ ಒಡೆಯ ಅಂತ ಕಾರ್ಯಕ್ರಮ ಮಾಡಿ 1972ರಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ದೇವರಾಜ ಅರಸರ ಕಾಲದಲ್ಲಿ ಇವತ್ತೇನಾದ್ರೂ ನಾವು 3 ಎಕರೆ 2 ಎಕರೆ ಭೂಮಿ ಕೊಂಡಿದೀವಿ ಅಂದ್ರೆ, ಭೂಮಿ ಐದವಂದ್ರೆ ಅದು ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಅಂತ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಬ್ಯಾಂಕ್ ನ್ಯಾಷನಲೈಸೇಷನ್ ಮಾಡಿರ್ತಕ್ಕಂಥದ್ದು ಇರ್ಬೋದು, ಗರೀಬಿ ಅಥವಾ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಇರ್ಬೋದು, ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು. PV ನರಸಿಂಹ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ನಮ್ಮ ದೇಶ 1992ರಲ್ಲಿ ಹಣಕಾಸಿನ ದೊಡ್ಡ ಸ್ಥಿತಿ ಬಂದ್ಬಿಟ್ಟಿತ್ತಣ್ಣ ನಮ್ಗೆಲ್ಲದೂ ಕೂಡ. ಸಾಲ ಮಾಡ್ಕೊಂಡು ದೇಶ ಇವತ್ತಿನ ದಿನ ಮತ್ತೆ ಯಾವ ಹಂತಕ್ಕೆ ಹೋಗ್ತದೆ ಹೇಳಕ್ಕಾಗಲ್ಲ. ಅಂತ ಟೈಮಲ್ಲಿ ನಮ್ಗೆ ಆರ್ಥಿಕತೆ ಮುಗ್ಗಟ್ಟು ಬಂದಿತ್ತು. ಅವತ್ತು ನಮ್ಮ ಪ್ರಧಾನಮಂತ್ರಿ ದಿವಂಗತ PV ನರಸಿಂಹರವರು ಜೊತೆಗೆ ಇವತ್ತು ಏನು ಹಣಕಾಸಿನ ಒಂದು ತಜ್ಞ, ಆರ್ಥಿಕ ತಜ್ಞ ಅಂತ ಹೇಳ್ತಾರಲ್ಲ, ಮನಮೋಹನ್ ಸಿಂಗ್ ಅವರು ಹಣಕಾಸು ಮಂತ್ರಿಗಳಾಗಿರ್ತಾರ ಅವತ್ತಿನ ದಿನ. ಅವರ ಒಂದು ದೂರದೃಷ್ಟಿ ಮೇರೆಗಣ ಅವತ್ತಿನ ದಿನ ನಮಗೆ ಗ್ಲೋಬಲೈಸೇಷನ್ ಮಾಡಿ, ಇವತ್ತು ಎಕಾನಮಿ ರಿಫಾರ್ಮ್ಸ್ ಮಾಡಿ, ಇವತ್ತಿನ ದಿನ ಇಂಡಸ್ಟ್ರಿ ಕೊಡಬೇಕು, ದೇಶನ ಸದೃಢ ಮಾಡಬೇಕು ಅಂತಂದೇಳಿ ಇಡೀ ಪ್ರಪಂಚದಲ್ಲಿ ಭಾರತವನ್ನು ಶೈನಿಂಗ್ ಮಾಡಿರೋ ಕಾಂಗ್ರೆಸ್ ಸರ್ಕಾರ ಅಂತ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತಿನ ದಿನ. ಇದೆಲ್ಲ ಇತಿಹಾಸ ಅಲ್ಲೇ ನಮ್ಮಿದು. ನಮ್ಮ ಮಕ್ಕಳಿಗೆ ನೌಕರಿ ಕೊಟ್ಟಿರೋದು, ನೀರಾವರಿ ಮಾಡಿರೋದು, ಅಣೆಕಟ್ಟುಗಳು ಕಟ್ಟಿರೋದು, ಎಲ್ಲರಿಗೆ ಸಮಾಜ ಕಟ್ಟಿರೋದು, ಎಲ್ಲ ಸಮಾಜ ಪ್ರೀತಿ ಮಾಡಿರೋದು, ಇವತ್ತು 140 ಕೋಟಿ ಜನಕ್ಕೆ ಭವಿಷ್ಯ ರೂಪಿಸಕ್ಕಂತ ಒಂದು ಕೆಲಸ ಮಾಡಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದಾರೆ. ಇತಿಹಾಸ ತಿಳ್ಕೊಬೇಕಣ್ಣ, ಇದೆಲ್ಲ ಒಂದೊಂದ್ಸರಿ ಮಾಡ್ಬಿಡ್ತೀವಿ. ನಾನೇ ಹೇಳ್ತಿರ್ತೀನಿ ಕೂವಾಡ ಮಾಡ್ಕೊಂತ ಒಂದ್ಸರಿ KSL ಸಾಮಾನ್ಯ ಅಣ್ಣ 4 ದಿನದಿಂದ ಏನ್ ನಾಷ್ಟ ಮಾಡಿ ಹೇಳ ಅಂತಂದ್ರೆ ಗೊತ್ತಿಲ್ಲ ಬಿಡಪ್ಪ ಅಂತಿರ್ತಾನೆ. ಹೇಳಿ ಮತ್ತೆ 4 ದಿನ ಕೆಳಗೆ ಯಾರು ನಾಷ್ಟ ಮಾಡಿ ಹೇಳಪ್ಪ, ಏನ್ ಮಾಡ್ಕೊಂಡಿದ್ರಿ ಹೇಳು. ಹಿಂಗೆ ಅದಕ್ಕೋಸ್ಕರನೇ ಇವತ್ತು ನಾವೆಲ್ಲರೂ ಕೂಡ ಇಂಥ ಕಾರ್ಯಕ್ರಮಗಳು ಮಾಡಕ ಇತಿಹಾಸ ಹೇಳ್ಬೇಕಲ್ಲ, ಅವಾಗ ನೆನಪು ಮಾಡ್ಬೇಕು. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಇವತ್ತು ಇಡೀ ಪ್ರಪಂಚ ತಿರುಗಿ ನೋಡ್ತಕ್ಕಂತ ಒಂದು ದೇಶವನ್ನು ಕಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಂತ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಾನು ಇವತ್ತೇನಾದ್ರೂ ಅನ್ನಪೂರ್ಣ ಅವರು ಈ ಭಾಗದಲ್ಲಿ ಶಾಸಕರಾಗ್ತಾರೆ, ನಾನು MP ಆಗ್ತೀನಿ. ಇವತ್ತಿನ ದಿನ ಎಲ್ಲಾ ಭಾಗದಲ್ಲಿ ಇವತ್ತು ಸಮಾಜಕ್ಕೆ ಎಲ್ಲರೂ ಹಂಚಿಕೆ ಮಾಡಿ ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ UPA 1ರಲ್ಲಿ ಮನಮೋಹನ್ ಸಿಂಗ್ ಅವರು ಕೊಟ್ಟಿರ್ತಕ್ಕಂಥ. ಅದಕ್ಕೆ ಇವತ್ತು ನಾವು ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಪ್ರತಿಭಟನೆ ಅತ್ಯಂತ ಜನರಿಗೆ ಅತ್ಯಂತ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಈ NREG ಯೋಜನೆಯನ್ನು ಗ್ರಾಮೀಣ ಭಾಗದಲ್ಲಿ ಜನರ ಬದುಕಿಗೆ ಮತ್ತು ಬಡ ಜನರಿಗೆ ಅನುಕೂಲವಾಗ್ತಕ್ಕಂಥ ಈ ಯೋಜನೆಯನ್ನು ಇವತ್ತು ಎಲ್ಲ ನಮ್ಮ ಕೇಂದ್ರದಲ್ಲಿ ಇರ್ತಕ್ಕಂಥ BJP ಸರ್ಕಾರ ವ್ಯವಸ್ಥಿತವಾಗಿ ಅದರ ಹೆಸರನ್ನು ಬದಲಾವಣೆ ಮಾಡಿ ಜನರಿಗೆ, ಬಡ ಜನರಿಗೆ ವಂಚನೆ ಮಾಡ್ತಕ್ಕಂಥ ಈ ಒಂದು ವ್ಯವಸ್ಥಿತ ಕುತಂತ್ರವನ್ನು ನಾವು ಇವತ್ತೆಲ್ಲರೂ ಸೇರಿ ಇಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇದೀವಿ ಅಂತಕ್ಕಂಥ ಒಂದು ಸಭೆ ಇದು. ಸುಮಾರು 10 ದಶಕಗಳ ಹಿಂದೆ ನಾವೆಲ್ಲ ನೋಡಿದ್ರೆ ಬಹುಶಃ ಎಲ್ಲ ಲೋಕಸಭೆಯಲ್ಲಿ ಆಗಿರ್ಬೋದು, ವಿಧಾನಸಭೆಯಲ್ಲಿ ಆಗಿರ್ಬೋದು, ಒಂದು ಆರೋಗ್ಯಕರ ಚರ್ಚೆಗಳು ನಡೀತಾ ಇದ್ವು. ಅದು ನಮ್ಮ ಕರ್ನಾಟಕದ ಪರ ಆಗಿರ್ಬೋದು, ದೇಶದ ಪರ ಆಗಿರ್ಬೋದು, ಪ್ರತಿಪಕ್ಷಗಳಾಗಿರ್ಬೋದು ಅಥವಾ ವಿರೋಧ ಪಕ್ಷಗಳಾಗಿರ್ಬೋದು, ಒಂದು ಆರೋಗ್ಯಕರ ಚರ್ಚೆಗಳಿಗೆ ಸಾಕ್ಷಿ ಆಗಿರ್ತಕ್ಕಂಥ ನಮ್ಮ ಲೋಕಸಭೆ ಮತ್ತು ವಿಧಾನಸಭೆಗಳು ಇವತ್ತು ವೈಯಕ್ತಿಕ ದ್ವೇಷಗಳಿಗೆ ನಾಂದಿ ಆಗ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ಇವತ್ತು BJP ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ತಾವೆಲ್ಲರೂ ಗಮನಿಸ್ತಾ ಇರಬಹುದು. ಇವತ್ತು ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ನಮ್ಮ ಪ್ರಶ್ನಾತೀತ ನಾಯಕರು ಯಾರಪ್ಪ ಅಂತಂದ್ರೆ ನಾವೆಲ್ಲರೂ ಒಪ್ಕೊಳ್ಳೋದು ಮಹಾತ್ಮ ಗಾಂಧಿ ಅವ್ರನ್ನ. ಇವತ್ತು ಅವರ ಹೆಸರಿನಲ್ಲಿ ಈ ತರದ ಒಂದು NREG ಯೋಜನೆಯಲ್ಲಿ ಗ್ರಾಮೀಣ ಭಾಗದ ಜನರು ವಲಸೆ ಹೋಗ್ಬಾರ್ದು. ಅವರು ಏನು ನಮ್ಮ ಬೇಸಿಗೆ ಕಾಲದಲ್ಲಿ ಅವರು ಗುಳೆ ಹೋಗ್ಬಾರ್ದು, ಹಾಗೇನೆ ಅವ್ರ ಮಕ್ಕಳಿಗೆ ಯಾವುದೇ ರೀತಿಯಾದ ಒಂದು ತೊಂದರೆಗಳಾಗದೆ ಇರೋ ಹಾಗೆ ಒಂದು ಯೋಜನೆಯನ್ನು ನಮ್ಮ ದಿವಂಗತ ಪ್ರಧಾನಿಗಳಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ತಂದಿರ್ತಕ್ಕಂಥ ಈ ಯೋಜನೆಯಿಂದ ಇಡೀ ನಮ್ಮ ಭಾರತಾದ್ಯಂತ ಎಲ್ಲ ಬಡ ಕುಟುಂಬದವರು ಕೂಡ ತಮ್ಮ ಜೀವನವನ್ನು ಕಟ್ಟಿಕೊಂಡಿರೋದಂತ ಸತ್ಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ. ನಮ್ಮ ಗ್ರಾಮೀಣ ಭಾಗದಲ್ಲಿ ನಾನು ಕೂಡ ಸಾಕಷ್ಟು ಈ ನರೇಗಾ ಕೆಲಸಗಳು ಎಲ್ಲಿ ನಡೀತವೆ ಅಲ್ಲಿ ನಾನು ಕೂಡ ಭೇಟಿ ಕೊಟ್ಟಿದ್ದೀನಿ.
120 ಮಾನವ ದಿವಸಗಳಲ್ಲಿ ಮುಂದೆ ಇದ್ದೀವಿ ಮತಗಳ ಗಳಿಕೆಯಲ್ಲಿ ಅಂತೇಳಿ ಹೇಳೋದಕ್ಕೆ ಬಯಸ್ತೀನಿ. ಅವರು ಯಾವಾಗ್ಲೂ ವಾಮ ಮಾರ್ಗದಲ್ಲಿ ಅಧಿಕಾರವನ್ನು ಪಡೆದು ಇವತ್ತು ದೇಶದಾದ್ಯಂತ ಹಿಂದುತ್ವ ಅಂತಕ್ಕಂಥ ಒಂದೇ ಒಂದು ಪದವನ್ನು ಇಟ್ಕೊಂಡು ಇವತ್ತು ಆಡಳಿತವನ್ನು ನಡೆಸ್ತಕ್ಕಂಥದ್ದು ಮತ್ತು ಸಣ್ಣ ಎಲ್ಲ ಜನರಿಗೂ ಕೂಡ ಸುಳ್ಳುಗಳನ್ನು ಹೇಳಿ ಇವತ್ತು ಅಧಿಕಾರಕ್ಕೆ ಬಂದಿರ್ತಕ್ಕಂಥದ್ದು. ಹಾಗೇನೆ ಎಲ್ಲ ನಮ್ಮ ಬಡ ಜನರಿಗೆ ನಾವು ಹಾಗೇನೆ ಯುವಕರಿಗೆ ಮುಖ್ಯವಾಗಿ ನಾವು 2 ಕೋಟಿ ಉದ್ಯೋಗಗಳನ್ನು ಪ್ರತಿ ವರ್ಷ ಸೃಜನೆ ಮಾಡಿ ಅವರಿಗೆ ನಾವು ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಕ್ಕಂಥವ್ರು ಇವತ್ತಿಗೂ ಆ ವಿಷಯ ಬಂದ್ರೆ ಅವರು ಅದನ್ನ ಯಾವ್ದೋ ಒಂದು ನಮ್ಮ ಗಮನವನ್ನು ಬೇರೆ ಕಡೆ ಸೆಳೆಯಂತ ಯಾವ್ದೋ ಒಂದು ಬೇರೆ ಒಂದು ಯೋಜನೆಯನ್ನು ತರ್ತಕ್ಕಂಥದ್ದು. ಇವತ್ತು ಯಾರೇ ಒಬ್ಬ ಬಿಜೆಪಿಯ ಕೇಂದ್ರದಲ್ಲಿ ಇರ್ತಕ್ಕಂಥ ನಾಯಕರು ಕುತ್ಕೊಂಡು ಸಾಮಾನ್ಯ ಜನರ ಬದುಕಿನ ಬಗ್ಗೆ ಯಾರಾದ್ರೂ ಒಂದು ಪ್ರೆಸ್ ಮೀಟ್ ಮಾಡಿದಾರ, ನೀವು ನೋಡಿದಿರ? ಬಡ ಜನರಿಗೆ ಉಪಯೋಗ ಆಗ್ತಕ್ಕಂಥ ಒಂದೇ ಒಂದು ಯೋಜನೆಯನ್ನು ಅವ್ರು ಇವತ್ತು ತಂದಿರ್ತಕ್ಕಂಥದ್ದು ಇತಿಹಾಸದಲ್ಲೇ ಇಲ್ಲ. ಆದ್ರೆ ಸ್ವಾತಂತ್ರ್ಯ ಬಂದ ನಂತರದಿಂದ ಇಡೀ ದೇಶಕ್ಕೆ ಮತ್ತು ನಮ್ಮ ದೇಶದ ಜನರಿಗೆ ಉಪಯೋಗ ಆಗ್ತಕ್ಕಂಥ ಎಷ್ಟೋ ಯೋಜನೆಗಳನ್ನು ತಂದು ಇವತ್ತು ನಾವು ಆರ್ಥಿಕವಾಗಿ ಸ್ವಾವಲಂಬನೆ ಹೊಂದೋದಿಕ್ಕೆ ಸಾಕಷ್ಟು ಯೋಜನೆಗಳನ್ನು ತಂದಂತದ್ದು ಯಾವ್ದಾದ್ರು ಒಂದು ಪಕ್ಷ ಇದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಮಾತ್ರ ಅಂತೇಳಿ ನಾನು ಈ ವೇದಿಕೆಯಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ನನಗೆ ಯಾರೋ ಒಬ್ರು ಕೇಳಿದ್ರು, ನೀವು ಮತ್ತು ನಿಮ್ಮ ಮನೆಯವರು ಬಳ್ಳಾರಿ ಜಿಲ್ಲೆಯಲ್ಲಿ ನೀವಿಬ್ರು ಯಾವಾಗ್ಲೂ ಕಾಂಗ್ರೆಸ್ ಪಕ್ಷ ಅಂತೀರಿ, ಯಾಕೆ ನೀವು ಬೇರೆ ಪಕ್ಷಕ್ಕೆ ಹೋಗ್ಬಾರ್ದು ಅಥವಾ ನಮ್ಮ ಪಕ್ಷಕ್ಕೆ ಬರಬಾರ್ದು ಅಂತ ಹೇಳಿ ನನಗೆ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ. ನಾನು ಅವತ್ತು ಒಬ್ರು ಬುದ್ಧಿಜೀವಿಗಳವರು ನನಗೆ ಆ ಪ್ರಶ್ನೆ ಕೇಳಿದಾಗ ನಾನು ಹೇಳಿದ್ದು ಒಂದೇ ಮಾತು. ಯಾಕಂದ್ರೆ ಸುಮಾರು ತಲೆತಲಾಂತರಗಳಿಂದ ನಮ್ಮ ಹಿರಿಯರಾಗಿರ್ಬೋದು, ನಮ್ಮ ತಾತ ಮುತ್ತಾತಂದ್ರು ಒಂದು ಹೊತ್ತಿನ ಊಟಕ್ಕೆ ಉಳ್ಳವರು ಮನೆಯ ಮುಂದೆ ನಿಂತು ಅವರು ಕೂಲಿ ಕೆಲಸ ಮಾಡಿರ್ಬೋದು ಅಥವಾ ಉಳಿಗೆ ಕೆಲಸಗಳನ್ನು ಮಾಡಿರ್ಬೋದು ಅಂತ ನಮ್ಮ ಹಿರಿಯರನ್ನ ಇವತ್ತು ಸ್ವಾವಲಂಬಿಗಳನ್ನಾಗಿ ಮಾಡಿ ಆತ್ಮಗೌರವದಿಂದ ಅವರು ಬದುಕೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಅದಕ್ಕೆ ನಾನು ನಮ್ಮ ಮನೆಯವರು ಯಾವತ್ತೂ ಆ ಪಕ್ಷದ ಪರವಾಗಿ ನಿಂತಿರ್ತೀವಿ ಅಂತೇಳಿ ನಾನು ಅವತ್ತು ಮಾತು ಹೇಳಿದೆ. ಯಾಕಂದ್ರೆ ಇವತ್ತು ಸಾಕಷ್ಟು ಜನ ಇಲ್ಲಿ ಸ್ವಂತವಾಗಿ 2 ಅಥವಾ 3 ಎಕರೆ ಅಥವಾ 4 ಎಕರೆ ಸಣ್ಣ ಪುಟ್ಟ ರೈತರು ಏನಾದ್ರು ಜಮೀನ್ದಾರ ಆಗಿದ್ದಾರೆ ಅಂತಂದ್ರೆ ಜಮೀನ್ದಾರರಾಗಿ ಸ್ವಂತ ಒಂದು ಭೂಮಿಗಳನ್ನು ಪಡೆದು ಇವತ್ತು ಸ್ವಾವಲಂಬಿಗಳಾಗಿ ಆತ್ಮಗೌರವದಿಂದ ಬದುಕ್ತಾ ಇದ್ದಾರೆ ಅಂದ್ರೆ ಆದ್ರೆ ಇಂದಿನ ದೊಡ್ಡ ಶಕ್ತಿ ಯಾವ್ದಂದ್ರೆ ಅದು ಕಾಂಗ್ರೆಸ್ ಪಕ್ಷ. ನೀವು ನೋಡ್ರಿ, ನಾವು ಯಾವಾಗ್ಲೂ ಚುನಾವಣೆಗಳಿಗೆ ಹೋಗ್ತಾ ಇರ್ತೀವಿ, ಸಾಕಷ್ಟು 60 ವರ್ಷದ ಮೇಲ್ಪಟ್ಟ ಅಜ್ಜಿ ಅಥವಾ ತಾತ ಅವರಿಗೆ ನಾವ್ ಹೇಳ್ತೀವಿ ನೀವು ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು ದಯಮಾಡಿ ಅಂತ ಕೇಳಿದ್ರೆ, ನೀವು ಬಿಜೆಪಿ ಅವರು ಹೋಗಿ ಅವ್ರಿಗೆ ಕೇಳಿದ್ರೆ ನೀವು ಎಷ್ಟು ದುಡ್ಡು ಕೊಡ್ತೀವಿ ಅಂದ್ರೂ ಕೂಡ ಅವರ ಒಂದು ನಿಯತ್ತು ಬದಲಾಗೋದಿಲ್ಲ. ಯಾಕಂದ್ರೆ ಆಗಿನ ಕಾಲದಲ್ಲಿ ಅವ್ರು ಅಷ್ಟು ಕಷ್ಟಪಟ್ಟಿದ್ದಾರೆ. ಒಂದು ಜೀವನ ನಡೆಸೋದಕ್ಕೆ ಪ್ರತಿ ಒಂದು ದಿನ ಒಂದು ತುತ್ತಿನ ಊಟಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದ್ವಿ ಅಂತ ಅವ್ರಿಗೆ ಅರಿವಿದೆ. ಕೇಂದ್ರ ಸರ್ಕಾರದ ಮಲಧೋರಣೆ ವಿರುದ್ಧ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಯುವಕರ ವಿರೋಧಿ ಕೇಂದ್ರ ಸರ್ಕಾರಕ್ಕೆ